ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಹೆಸರು ಶ್ರೀಮಣಿಪ್ರ ಶಿವಬಸವಮಹಾಸ್ವಾಮಿಗಳು, ಕುಮಾರೇಶ್ವರಪ್ಪನವ್ರ ಮಠ, ವಿರಕ್ತ ಮಠ, ಖಡಕ್ಲಾಟ. ಇಲ್ಲಿಗೆ ನಾವು ಬಂದ ಈಗ 23 ವರ್ಷ ಆಯಿತು. 23 ವರ್ಷದ ಮೇಲೆ ಪ್ರಾರಂಭದೊಳಗೆ ನನ್ನ ಶಿಕ್ಷಣ ಆಗಿದ್ದು ಇಳಕಲ್ ನಮ್ಮ ಶಿಷ್ಯರ ಮನೆಯೊಳಗೆ ನಂದು 7ನೇವರೆಗೂ ಆಯಿತು. ಆ ನಂತರ ಇಳಕಲ್ ಮಠದ ಮೊದಲ ಗಂಗಾಧರ ಸ್ವಾಮಿಗಳು 3000 ಮಠಕ್ಕೆ ಆದವರು, ಅವರ ನನ್ನ ಶಿವಮಂದಿರಕ್ಕೆ ಬರಮಾಡಿಸಿಕೊಂಡು 10-12 ವರ್ಷ ನಾನು ಶಿವಮಂದಿರದೊಳಗೆ ಅಧ್ಯಯನ ಮಾಡಿದೆ. ಅಲ್ಲಿ ಯೋಗಶಾಸ್ತ್ರ, ವ್ಯಾಕರಣ ತೀರ್ಥ ಇವನ್ನೆಲ್ಲ ಪರೀಕ್ಷೆ ಮಾಡಿ ಖಡಕ್ಲಾಟ ಮಠಕ್ಕೆ ಪರಮ ಪೂಜ್ಯ ನಾಗನೂರು ಮಠದ ಪೀಠಾಧಿಪತಿಗಳಾದಂಥ ಶಿವಬಸವ ಮಹಾಸ್ವಾಮಿಗಳವರು ಶಿವಮಂದಿರದ ಅಧ್ಯಕ್ಷರಿದ್ದರು. ಅವರ ನನಗೆ ಇಲ್ಲಿ ನಿಪ್ಪಾಣಿ ಭಾಗದ ಗಡಿ ಪ್ರದೇಶದೊಳಗೆ ಖಡಕ್ಲಾಟ ಪೀಠಕ್ಕೆ ನನ್ನ ಮಾಡಿದ್ದಾರೆ. ಈ ಮಠದ ವತಿಯಿಂದ ನಾನು ಒಂದು 6 ವರ್ಷ ಕಾಶಿಯೊಳಗೆ ಕಲಿತೆ. ಅಲ್ಲಿ ನನ್ನ ಕಾವ್ಯ ತೀರ್ಥ ಮತ್ತು ವ್ಯಾಕರಣ ತೀರ್ಥ ಅನ್ನುವಂಥ 2 ಪರೀಕ್ಷೆಗಳನ್ನು ಮುಗಿಸ್ಕೊಂಡು ಪುನಃ ಇಲ್ಲಿ ಬಂದ ಮೇಲೆ ನಮ್ಮ ಖಡಕ್ಲಾಟದ ಎಲ್ಲ ಸದ್ಭಕ್ತರು ಹಾಗೂ ನಿಪ್ಪಾಣಿ ಭಾಗದ ಎಲ್ಲ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ನನಗೆ ಈ ಪೀಠಕ್ಕೆ ನನ್ನ ಗುರುವನ್ನಾಗಿ ನೇಮಿಸಿದ್ದಾರೆ. ಮೊದಲು ಈ ಪೀಠ ಭಾಳ ಹಳೆಯ ಸ್ಥಿತಿಯೊಳಗಿತ್ತು. ನಾವು ಬಂದ ಮೇಲೆ ಇಲ್ಲೆಲ್ಲ ಭಕ್ತರ ಸಹಕಾರದ ಮೇಲೆ ಮತ್ತು ಶ್ರೀಮಂತರ ಕೊಡುಗೆಯಿಂದ ಮೇಲೆ ಮತ್ತು ಮಠದ ಜೀರ್ಣೋದ್ಧಾರ ಆಗ್ಯದ. ಇಲ್ಲಿ 10-12 ವರ್ಷ ಇದ್ದರೂ ನಮ್ಮ ಭಕ್ತರು ಎಲ್ಲರೂ ಕೂಡಿಕೊಂಡು ಇಲ್ಲಿ ಪ್ರತಿ ಮಾಸಿಕ ಶಿವಾನುಭವ ಅಂತ ನಾವು ಕರೀತಾ ಇದ್ದೇವೆ. ಪರಮ ಪೂಜ್ಯರು ಒಬ್ಬೊಬ್ಬರು ಸ್ವಾಮಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಉಪನ್ಯಾಸ ಮಾಡಿಸಿ ನಮ್ಮ ಸಮಸ್ತ ಸದ್ಭಕ್ತರಿಗೆ ಲಿಂಗಧಾರಣ, ರುದ್ರಾಕ್ಷಿ ಧಾರಣ, ವಿಭೂತಿ ಇವನ್ನೆಲ್ಲ ಕೂಡ ನಮ್ಮ ಸಂಸ್ಕೃತಿ ಬೆಳೆಯಲಿ ನಮ್ಮ ಕರ್ನಾಟಕ. ನಾನು ಗಡಿ ಪ್ರದೇಶದೊಳಗೆ ಈ ಪೀಠಕ್ಕೆ ಆಗಿದ್ದೀನಿ. ಗಡಿ ಪ್ರದೇಶದೊಳಗೆ ಈ ಕಡೆ ಮರಾಠಿ, ಈ ಕಡೆ ಕನ್ನಡ, ಈ ಗಡಿ ಪ್ರದೇಶದೊಳಗೆ ಇದ್ದುಕೊಂಡು ನಾವು ಇದ್ದಾಗ ಮತ್ತು ನಮ್ಮ ಲಿಂಗವಂತ ಸಮಾಜ ಭಾಳ ಸರ್ವಾಂಗ ಸುಂದರವಾಗಿ ಬೆಳೀಲಿಕ್ಕೆ ಹತ್ತದ. ಪ್ರತಿ ವರ್ಷ ತಿಂಗಳಿಗೊಮ್ಮೆ ನಾವು ಮಾಸಿಕ ಶಿವಾನುಭವ ಅಂತ ಕರಿತಾ ಇದ್ದೇವೆ. ಆ ಶಿವಾನುಭವದೊಳಗೆ ಸಮಸ್ತ ನಮ್ಮ ಖಡಕ್ಲಾಟದ ಎಲ್ಲ ಶರಣ ಬಾಂಧವರು, ಸುತ್ತಮುತ್ತಲಿನ ಹಳ್ಳಿ ಭಕ್ತರು ಎಲ್ಲರೂ ಅಂದ್ಕೊಂಡು ಶಿವಾನುಭವದೊಳಗೆ ಭಾಗವಹಿಸಿ ಧರ್ಮದ ಏನಾದರೂ ಸವಲತ್ತುಗಳಿದ್ದುಕೊಂಡು ಪಡ್ಕೊಂಡು ಮತ್ತು ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ತಿಳಿಸೋರು ಯಾರೂ ಇರಲಿಲ್ಲ. ಪರಮ ಪೂಜ್ಯ ನಾಗನೂರು ಸ್ವಾಮಿಗಳವರ ಅಪ್ಪನ ಪ್ರಕಾರ ಕುಮಾರೇಶನ ಆಶೀರ್ವಾದದಿಂದ ನಾವೆಲ್ಲ ಬಂದ ಇಲ್ಲಿ ಪ್ರತಿಯೊಬ್ಬರಿಗೂ ಲಿಂಗಧಾರಣ, ರುದ್ರಾಕ್ಷಿ, ವಿಭೂತಿ ಕೊಟ್ಟು ಸಮಸ್ತರು ವೀರಶೈವ ಸಂಸ್ಕೃತಿ ಪ್ರಕಾರ ಆಚಾರ ವಿಚಾರ ಸಂಪನ್ನರಾಗಿ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಂಡು ಇರ್ತಾ ಇದ್ದಾರೆ. ಆಮೇಲೆ ನಾನು ಮತ್ತೆ ಕಿತ್ತೂರು ಕಲ್ಮಠಕ್ಕಾದೆ. ಅಲ್ಲಿ ಹೈಸ್ಕೂಲ್ ಇತ್ತು, ನಮ್ಮ ಗುರುಗಳು ಮಾಡಿದ್ರು. ನಾನು ಬಂದ ಮೇಲೆ ಡಿಗ್ರಿ ಕಾಲೇಜ್ ಮಾಡಿದ್ದೇನೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಡಿಗ್ರಿ ಹೋಲ್ಡರ್ ಮಾಡಿ ಅಲ್ಲಿ ಚಲೋ ಇತ್ತು. ಅದು ದೊಡ್ಡ ಸಂಸ್ಥಾನ ಮಠ. ಮತ್ತು ಪುನಃ ನಮ್ಮ ಭಕ್ತರು ಇಲ್ಲಿ ಬರಮಾಡಿಸಿಕೊಂಡು ಈ ಮಠದ ಜೀರ್ಣೋದ್ಧಾರ, ಪೂಜಾ ಪುನಸ್ಕಾರ ಮಾಡ್ಕೊತ ನಮ್ಮನ್ನು ಉದ್ಧಾರ ಮಾಡಿ ಅಂತ ತಿಳ್ಕೊಂಡು ಭಕ್ತರ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಇದೇ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಕೊತ ನಮ್ಗಿಂತಲೂ ಈ ಪೂರ್ವದಲ್ಲಿ ಯಲ್ಲಪ್ಪ ಮಹಾರಾಜರಂತ ತಿಳ್ಕೊಂಡು ಎಲ್ಲ ಲಿಂಗ ಸ್ವಾಮಿಗಳನ್ನು ಅವರು ತಮ್ಮ ಆಸ್ತಿ ಗಿಸ್ತಿ ಎಲ್ಲ ತ್ಯಾಗ ಮಾಡಿ ಮಠಕ್ಕೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಮಠ ಪರಂಪರೆ ನಡೆದದ. ನಮ್ಗೆ ಇಲ್ಲಿರುವಂಥ ಆಧ್ಯಾತ್ಮ, ಅಂತರಂಗ, ಪ್ರತಿಯೊಬ್ಬರ ಸಮಾಜ ಸುಧಾರಣೆಗಾಗಿ ಹಾನಗಲ್ ಕುಮಾರೇಶ್ವರ ಆಶೀರ್ವಾದದಿಂದ ಮತ್ತು ಸಿದ್ದೇಶ್ವರ ಆಶೀರ್ವಾದದಿಂದ ಈ ಪೀಠ ಬೆಳಕು ಹೊಂಟಿದೆ. ಈಗಾಗಲೇ ನಾವು ಇಲ್ಲಿ ಬಂದ ಮೇಲೆ ಒಂದು 70 ಲಕ್ಷ ರೂಪಾಯಿದ ಮಠದ ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ರೀತಿಯಾಗಿ ಇದೆಲ್ಲ ಭಕ್ತರ ಸಹಾನುಭೂತಿಯಿಂದ ನಡೆದದ.